Hello everyone, I am Santosh. Today we are going to discuss the next part in C programming. That is about we are going to discuss the binary operators. Okay, last class nalli ನಾವು binary operator ಅಂದ್ರೆ ಏನು, ಅದರಲ್ಲಿ different types of operators which are provided by C ಅಂತ ನಾವು ತಿಳ್ಕೊಂಡಿದ್ವಿ. Binary operator ಅಂದ್ರೆ ಏನು? The operator which acts upon two values. ಎರಡು ವ್ಯಾಲ್ಯೂ ಅಥವಾ ಎರಡು ಆಪರೆಂಡ್ ಮೇಲೆ ಅದು ಆಕ್ಟ್ ಮಾಡ್ತಾ ಇದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು ಬೈನರಿ ಆಪರೇಟರ್ಸ್ ಅಂತ ಕರಿತೀವಿ. And today we are going to learn about arithmetic operators. ಅರಿಥಮೆಟಿಕ್ಸ್ ಅಂದ್ರೆ ಏನು? ಸಿಂಪಲ್ ಬೇಸಿಕ್ ಕ್ಯಾಲ್ಕುಲೇಷನ್ಸ್. ನಾವು ಡೇ ಟು ಡೇ ಲೈಫಲ್ಲಿ ಏನು ಮಾಡ್ತೀವಲ್ಲ ಅದನ್ನ ಮಾಡ್ಬೇಕಂದ್ರೆ ವಿ ಹ್ಯಾವ್ ಸಮ್ ಆಪರೇಟರ್ಸ್ ಇನ್ ರಿಯಲ್ ಲೈಫ್ ಲೈಕ್ ಪ್ಲಸ್ ಮೈನಸ್ ಮಲ್ಟಿಪ್ಲಿಕೇಶನ್ ಡಿವಿಷನ್. ಓಕೆ, ಅದೇ ಥರ ಸಿ ನಲ್ಲಿಯೂ ವಿ ಹ್ಯಾವ್ ಅರಿಥಮೆಟಿಕ್ ಆಪರೇಟರ್ಸ್. ಅವು ಯಾವ್ಯಾವ ಅರಿಥಮೆಟಿಕ್ ಆಪರೇಟರ್ಸ್ ಇದಾವೆ ಅಂತ ನಾವು ತಿಳ್ಕೊಳ್ತಾ ಹೋಗೋಣ. ಓಕೆ, let us write about arithmetic operators, and arithmetic operators are also called as binary operators. ಯಾಕಂದ್ರೆ ಇದು ವರ್ಕ್ ಆಗ್ಬೇಕಂದ್ರೆ we need two operands. Okay, I will write here what is an or why it is used. Arithmetic operators are used to perform basic arithmetic operations. ನಾವು ಬೇಸಿಕ್ ಅರಿಥಮೆಟಿಕ್ ಆಪರೇಷನ್ಸ್ ಮಾಡಬೇಕಾಗುತ್ತೆ ವೈಲ್ ಸಾಲ್ವಿಂಗ್ ದ ಪ್ರಾಬ್ಲಮ್. ಅವಾಗ ನಾವು ಅರಿಥಮೆಟಿಕ್ ಆಪರೇಟರ್ಸ್ ಗಳನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಕಾಮನ್ ಆಗಿ ಸಮ್ ಆಫ್ ದಿ ಅರಿಥಮೆಟಿಕ್ ಆಪರೇಟರ್ಸ್ ಅವು ಯಾವ್ಯಾವ ಅಂದ್ರೆ ಸಚ್ ಆಸ್ ಎಡಿಷನ್, ಸಬ್ಟ್ರಾಕ್ಷನ್, ಡಿವಿಷನ್, ಮಲ್ಟಿಪ್ಲಿಕೇಶನ್. ಮತ್ತೆ ಸಿ ನಲ್ಲಿ ದೇ ಹ್ಯಾವ್ ಆಡೆಡ್ ಅನದರ್ ಅರಿಥಮೆಟಿಕ್ ಆಪರೇಟರ್ ಅಥವಾ ಆಪರೇಷನ್. ಅದ್ಯಾವುದಂದ್ರೆ ಮಾಡ್ಯುಲಸ್ ಆಪರೇಷನ್. ಮಾಡ್ ಆಪರೇಷನ್. Okay, these five are the arithmetic operators which we can use in the C program. C ಪ್ರೋಗ್ರಾಮ್ಗಳಲ್ಲಿ ಈ ಅರಿಥಮೆಟಿಕ್ ಆಪರೇಷನ್ಸ್ ನಾವು ಮಾಡ್ಬೋದು. ಬಟ್ ಇದಕ್ಕೋಸ್ಕರ ಇರೋ ಆಪರೇಟರ್ಸ್ ಯಾವ್ಯಾವ ಅಂತ ನಾವು ನೋಡೋಣ. ಇಲ್ಲಿ ನಾನು ಟೇಬಲ್ ಹಾಕ್ತೀನಿ, ಜಸ್ಟ್ ಅಬ್ಸರ್ವ್. ಓಕೆ, ಫಸ್ಟ್ ಐ ವಿಲ್ ರೈಟ್ ದ ಆಪರೇಟರ್. ಆಪರೇಟರ್ ಅಂದ್ರೆ ಅದಕ್ಕೆ ಯಾವ ಸಿಂಬಾಲ್ ಯೂಸ್ ಮಾಡಬೇಕು ಅಂತ ಮೊದಲು ನಾನು ಬರಿತೀನಿ. ನೆಕ್ಸ್ಟ್ ವಿ ಹ್ಯಾವ್ ಅದರ ಅರ್ಥ ಏನು, ಮೀನಿಂಗ್ ಅಥವಾ ಅದರ ಆಪರೇಷನ್ಗೆ ನಾವು ಏನಂತ ಕರಿತೀವಿ ಅಂತ ಅದಕ್ಕೆ ಮೀನಿಂಗ್ ಅಂತ ಬರ್ದಿದ್ದೀನಿ. ಅಂಡ್ ವಿ ಆರ್ ರೈಟಿಂಗ್ ಅಬೌಟ್ ಪ್ರಯಾರಿಟಿ ಆರ್ ಪ್ರಿಸಿಡೆನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಈ ಆಪರೇಟರ್ಸ್ಗಳಲ್ಲಿ ಅಥವಾ ಈ ಆಪರೇಟರ್ಸ್ ಇನ್ವಾಲ್ವ್ ಆಗಿರೋ ಫಾರ್ಮುಲಾ ಅಥವಾ ಎಕ್ಸ್ಪ್ರೆಷನ್ ಇದ್ರೆ ಅವುಗಳಲ್ಲಿ ಯಾವುದಕ್ಕೆ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅಥವಾ ಪ್ರಿಫರೆನ್ಸ್ ಬಗ್ಗೆ ನಾವಿಲ್ಲಿ ಹೇಳ್ತೀವಿ. ದೆನ್ ಅಸೋಸಿಯೇಟಿವಿಟಿ ಅಂದ್ರೆ ಇದನ್ನ ಈ ಆಪರೇಷನ್ ಮಾಡ್ಬೇಕಂದ್ರೆ ಅದನ್ನ ನಾವು ಲೆಫ್ಟ್ ಟು ರೈಟ್ ಮಾಡ್ಬೇಕಾ ಅಥವಾ ರೈಟ್ ಟು ಲೆಫ್ಟ್ ಮಾಡ್ತಾ ಹೋಗ್ಬೇಕಾ ಅಂತ ಹೇಳೋದಕ್ಕೆ ನಾವೇನಂತೀವಿ, ಅಸೋಸಿಯೇಟಿವಿಟಿ ಅಂತ ಕರಿತೀವಿ. ಓಕೆ, ಐ ವಿಲ್ ರೈಟ್ ಹಿಯರ್ ಒನ್ ಬೈ ಒನ್. ಫಸ್ಟ್ ಆಪರೇಟರ್ ವಿ ಹ್ಯಾವ್ ಸಿ ನಲ್ಲಿ ಅದನ್ನ ಯಾವ ತರ ಸಿಂಬಾಲ್ ಬರಿತೀವಿ ಅಂದ್ರೆ ಪ್ಲಸ್ ಅಂತಾನೆ ಬರಿತೀವಿ. ಯಾವುದಕ್ಕೋಸ್ಕರ, ಎಡಿಷನ್ ಆಪರೇಷನ್ ಮಾಡಕ್ಕೆ. ಇವನ್ ರಿಯಲ್ ಲೈಫ್ ನಲ್ಲಿ ನಾವು ಪ್ಲಸ್ ಅಂತಾನೆ ಬರಿತೀವಿ. ಇವನ್ ಸಿ ಪ್ರೋಗ್ರಾಮ್ಗಳಲ್ಲಿ ನೀವು ಪ್ಲಸ್ ಅಂತಾನೆ ಯೂಸ್ ಮಾಡ್ಕೋಬೇಕು. ಓಕೆ, ಇದಕ್ಕಿರೋ ಪ್ರಯಾರಿಟಿ ಎಷ್ಟು? ಟೂ ಅಂದ್ರೆ ಇಟ್ ಹ್ಯಾಸ್ ಸೆಕೆಂಡ್ ಪ್ರಯಾರಿಟಿ, ಎರಡನೇ ಆಪ್ಷನ್ ಅಂತ ನಾವು ಹೇಳ್ತೀವಿ. ದೆನ್ ಇದನ್ನ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಲೆಫ್ಟ್ ಟು ರೈಟ್ ಕ್ಯಾಲ್ಕುಲೇಷನ್ ಮಾಡಬೇಕು. ನಾನು ಒಂದು ಎಕ್ಸಾಂಪಲ್ ಕೊಟ್ಟು ತೋರಿಸ್ತೀನಿ ಆಮೇಲೆ. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಅನದರ್ ಆಪರೇಟರ್ that is minus, and what it is called as subtraction ಗೋಸ್ಕರ ಇದನ್ನ ನಾವು ಯೂಸ್ ಮಾಡ್ಕೋತೀವಿ. ಇದ್ರದ್ದು ಪ್ರಯಾರಿಟಿ ಎಷ್ಟಿರುತ್ತೆ? ಸೆಕೆಂಡ್ ಪ್ರಯಾರಿಟಿ. ಇದನ್ನು ಕ್ಯಾಲ್ಕುಲೇಷನ್ ಮಾಡುವಾಗ ನಾವು ಲೆಫ್ಟ್ ಟು ರೈಟ್ನೇ ಕ್ಯಾಲ್ಕುಲೇಷನ್ ಮಾಡಬೇಕು. ದಿಸ್ ಇಸ್ ಸೆಕೆಂಡ್ ಒನ್. ಅಂಡ್ ಥರ್ಡ್ ವಿ ಹ್ಯಾವ್ ಸ್ಟಾರ್.
ಸ್ಟಾರ್ ಸಿಂಬಾಲ್. ನೋಡಿ, ರಿಯಲ್ ಲೈಫ್ನಲ್ಲಿ ಮಲ್ಟಿಪ್ಲಿಕೇಶನ್ಗೆ ನಾವು ಸ್ಟಾರ್ ಸಿಂಬಾಲ್ ಯೂಸ್ ಮಾಡೋದಿಲ್ಲ, ಅಲ್ಲಿ ಎಕ್ಸ್ ಅಂತ ಬರಿತೀವಿ. ಬಟ್ ಇನ್ ಸಿ ನಲ್ಲಿ ಇಫ್ ಯು ಆರ್ ಮಲ್ಟಿಪ್ಲೈಯಿಂಗ್, ಅವಾಗ ನಾವು ಏನು ಯೂಸ್ ಮಾಡ್ಕೋಬೇಕು? ಸ್ಟಾರ್ ಸಿಂಬಾಲ್ ಅನ್ನೇ ಯೂಸ್ ಮಾಡ್ಕೋಬೇಕು. ದೀಸ್ ಆರ್ ಗಿವನ್ ಬೈ ಡೆವಲಪರ್ಸ್. ಓಕೆ, ಇದನ್ನೇ ಯೂಸ್ ಮಾಡ್ಬೇಕಂತ ಡೆವಲಪರ್ಸ್ ಅವರೇ ಡಿಫೈನ್ ಮಾಡಿ ಇಟ್ಟಿದ್ದಾರೆ, ಅದನ್ನೇ ನಾವು ಯೂಸ್ ಮಾಡ್ಕೋಬೇಕು. ಓಕೆ, ಅಂಡ್ ಮಲ್ಟಿಪ್ಲಿಕೇಶನ್ ಹ್ಯಾಸ್ ಫಸ್ಟ್ ಪ್ರಯಾರಿಟಿ. ಹಂಗಂದ್ರೆ ಮಲ್ಟಿಪ್ಲಿಕೇಶನ್ ಎಡಿಷನ್ ಎರಡೂ ಇರುವಂತ ಒಂದು ಫಾರ್ಮುಲಾನು ಎಕ್ಸ್ಪ್ರೆಷನ್ ಇದ್ರೆ ಅವಾಗ ನಾವು ಫಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗುತ್ತೆ. ಅಂಡ್ ಇದನ್ನು ನಾವು ಏನು ಮಾಡ್ತೀವಿ? ಲೆಫ್ಟ್ ಟು ರೈಟ್ ಕ್ಯಾಲ್ಕುಲೇಷನ್ ಮಾಡ್ತೀವಿ. ದಿಸ್ ಇಸ್ ವಾಟ್ ಸ್ಟಾರ್ ಅಂಡ್ ಇಟ್ ಈಸ್ ನಾಟ್ ಎಕ್ಸ್. ನಾವು ಎಕ್ಸ್ ಅಂತ ಇಲ್ಲಿ ಯೂಸ್ ಮಾಡೋದಿಲ್ಲ. ಓಕೆ, ರಿಯಲ್ ಲೈಫ್ನಲ್ಲಿ ಫಾರ್ ಎಕ್ಸಾಂಪಲ್ ನೀವು ಹೀಗೆ ಬರಿತೀರಿ, ಇಲ್ಲಿ ಬರಿತೀರಿ ನೋಡಿ, ಎ ಇಂಟು ಬಿ ಹೀಗೆ ಬರಿತೀರಿ. ಬಟ್ ಸಿ ನಲ್ಲಿ ನಾವು ಹೇಗೆ ಬರಿಬೇಕು? ಎ ಸ್ಟಾರ್ ಬಿ ಅಂತಾನೆ ಬರಿಬೇಕು. ದಿಸ್ ಈಸ್ ಕರೆಕ್ಟ್. ಓನ್ಲಿ ಇನ್ ಸಿ ವಿ ಆರ್ ಟಾಕಿಂಗ್ ಅಬೌಟ್. ಸಿ ಲ್ಯಾಂಗ್ವೇಜ್ ಅಲ್ಲಿ ಅವರು ಈ ಸಿಂಬಾಲ್ ಅನ್ನ ಯೂಸ್ ಮಾಡ್ತಾರೆ ಮಲ್ಟಿಪ್ಲಿಕೇಶನ್ಗೋಸ್ಕರ. ಓಕೆ, ದೆನ್ ವಿ ಹ್ಯಾವ್ ಡಿವಿಷನ್ ಸಿಂಬಾಲ್. ಡಿವಿಷನ್ ಸಿಂಬಾಲ್ ಅಂದ್ರೆ ಅದನ್ನ ಈ ತರ ನಾವು ಯೂಸ್ ಮಾಡ್ಕೋತೀವಿ. ನೋಡಿ, ರಿಯಲ್ ಲೈಫ್ ಅಲ್ಲಿ ಡಿವಿಷನ್ ಅನ್ನ ಹೀಗೆ ಮಾಡ್ತೀವಿ, ಬಟ್ ದಿಸ್ ಈಸ್ ನಾಟ್ ಅವೈಲೇಬಲ್ ಇನ್ ಸಿ. ಸಿ ನಲ್ಲಿ ಹೀಗೆ ಬರೆಯೋದಿಲ್ಲ, ನಾವು ಹೇಗೆ ಬರಿತೀವಿ? ಎ ಡಿವೈಡೆಡ್ ಬೈ ಬಿ. ದಿಸ್ ಈಸ್ ಕರೆಕ್ಟ್ ವೇ ಆಫ್ ರೈಟಿಂಗ್ ದ ಎಕ್ಸ್ಪ್ರೆಷನ್ ಇನ್ ಸಿ. ಓಕೆ, ಇದಕ್ಕೆ ನಾವು ಡಿವಿಷನ್ ಅಂತ ಹೇಳ್ತೀವಿ, ಡಿವಿಷನ್ ಆಪರೇಷನ್. ಅಂಡ್ ಇದಕ್ಕೂ ಕೂಡ ವಿ ಹ್ಯಾವ್ ಫಸ್ಟ್ ಪ್ರಯಾರಿಟಿ. ಇದನ್ನು ನಾವು ಲೆಫ್ಟ್ ಇಂದ ರೈಟ್ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತೀವಿ. ದೆನ್ ವಿ ಹ್ಯಾವ್ ದ ಮೋಸ್ಟ್ ಇಂಪಾರ್ಟೆಂಟ್ ಆರ್ ನ್ಯೂಲಿ ಆಡೆಡ್ ಅರಿಥಮೆಟಿಕ್ ಆಪರೇಟರ್. ಅದ್ಯಾವುದು? ಪರ್ಸೆಂಟೇಜ್ ಸಿಂಬಾಲ್. ನೋಡಿ, ರಿಯಲ್ ಲೈಫ್ಗೆ ನಾವು ಇದಕ್ಕೆ ಪರ್ಸೆಂಟೇಜ್ ಸಿಂಬಾಲ್ ಅಂತ ಕರಿತೀವಿ, ಬಟ್ ಇಲ್ಲಿ ಅವರು ಅದನ್ನ ಬೇರೆದಕ್ಕೋಸ್ಕರ ಯೂಸ್ ಮಾಡ್ತಾರೆ. ಅದ್ಯಾವುದು? ಮಾಡ್ಯುಲಸ್ ಆಪರೇಟರ್ ಅಂತ ಕರೀತಾರೆ. ಅಂಡ್ ಇದನ್ನ ಯಾಕೆ ಯೂಸ್ ಮಾಡ್ತಾರಂದ್ರೆ ರಿಮೈಂಡರ್ ಕಂಡಿಡಿಯಕ್ಕೆ ಯೂಸ್ ಮಾಡ್ತಾರೆ. ರಿಮೈಂಡರ್ ಅಂದ್ರೆ ಶೇಷ. ಶೇಷ ಕಂಡಿಡಿಯೋಕ್ಕೋಸ್ಕರ ದೇ ಆರ್ ಯೂಸಿಂಗ್ ಪರ್ಸೆಂಟೇಜ್ ಸಿಂಬಾಲ್. ಮಾಡ್ಯುಲಸ್ ಅಥವಾ ಮಾಡ್ ಅಂತ ನಾವು ಹೇಳ್ತೀವಿ. ಇದಕ್ಕೂ ಕೂಡ ಮೊದಲನೇ ಪ್ರಯಾರಿಟಿನೇ ಅವರು ಕೊಡ್ತಾರೆ. ಅಂಡ್ ಇಟ್ ಈಸ್ ಆಲ್ಸೋ ಕ್ಯಾಲ್ಕುಲೇಟೆಡ್ ಫ್ರಮ್ ಲೆಫ್ಟ್ ಟು ರೈಟ್. ಓಕೆ, ಗಾಟ್ ಇಟ್? ದೀಸ್ ಆರ್ ಆಲ್ ದಿ ಡಿಫರೆಂಟ್ ಅರಿಥಮೆಟಿಕ್ ಆಪರೇಟರ್ಸ್ ವಿಚ್ ವಿ ಆರ್ ಯೂಸಿಂಗ್ ಇನ್ ಸಿ ಪ್ರೋಗ್ರಾಮ್. ಸಿ ಪ್ರೋಗ್ರಾಮ್ ನಲ್ಲಿ ಇವುಗಳನ್ನೆಲ್ಲ ನಾವು ಯೂಸ್ ಮಾಡ್ಕೋಬಹುದು, ಬಟ್ ದೇ ಹ್ಯಾವ್ ದೇರ್ ಓನ್ ಮೀನಿಂಗ್. ಓಕೆ, ಅದನ್ನ ನಾನು ಇಲ್ಲಿ ತೋರಿಸ್ತೀನಿ, ಜಸ್ಟ್ ಅಬ್ಸರ್ವ್. ವೇಟ್ ಅ ಮಿನಿಟ್. ಇಲ್ಲಿ ನಾವು ಸಮ್ ಕ್ಯಾಲ್ಕುಲೇಷನ್ ಮಾಡಿ ನೋಡೋಣ ಹೌ ದೇ ವರ್ಕ್. ಫಾರ್ ಎಕ್ಸಾಂಪಲ್, ವಿ ಹ್ಯಾವ್ ಟೂ ನಂಬರ್ಸ್ ಅಂತ ತಿಳ್ಕೊಳ್ಳಿ. ನೀವು ಎಕ್ಸಾಮ್ ಅಲ್ಲಿ ಎಕ್ಸಾಂಪಲ್ ಕೂಡ ಕೊಡಬೇಕಾಗುತ್ತೆ. ಐ ವಿಲ್ ರೈಟ್ ದ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್, ವಿ ಹ್ಯಾವ್ n1 ಆಸ್ 6, n2 ಆಸ್ 3. ಓಕೆ, ಈಗ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ. ಆಲ್ ದಿ ಆಪರೇಟರ್ಸ್ ಹೇಗೆ ಅಪ್ಲೈ ಆಗ್ತವೆ ಅಂತ ನೋಡೋಣ. ಓಕೆ, ಫಸ್ಟ್ ವಿಲ್ ಡೂ ದ addition operation n1 plus n2, which means 6 plus 3, what we got? 9. Very simple. ಅದೇ ತರ ನೆಕ್ಸ್ಟ್ ವಿಲ್ ಡೂ ಸಬ್ಟ್ರಾಕ್ಷನ್ ಆಪರೇಷನ್. ಅಂಡ್ ಇಲ್ಲಿ ನೋಡಿ, ಒಂದ್ ಯಾವುದೋ ಆಪರೇಷನ್ ಆಗ್ಬೇಕಂದ್ರೆ ವಿ ಹ್ಯಾವ್ ಟೂ ಆಪರಂಟ್ಸ್. ಅದಕ್ಕೋಸ್ಕರ ಇದಕ್ಕೆ ಏನಂತ ಕರೀತಾರೆ? ಬೈನರಿ. ಎರಡು ವ್ಯಾಲ್ಯೂಸ್ ಇದಾವಲ್ಲ ನೋಡಿ, ಅಬ್ಸರ್ವ್ ಮಾಡಿ. ಒಂದು ಎಡಿಷನ್ ಆಗ್ಬೇಕಂದ್ರೆ ಎರಡು ವ್ಯಾಲ್ಯೂಸ್ ಬೇಕು, ಒಂದು ಸಬ್ಟ್ರಾಕ್ಷನ್ ಆಗ್ಬೇಕಂದ್ರೆ ಎರಡು ವ್ಯಾಲ್ಯೂಸ್ ಬೇಕು. ಅದಕ್ಕೆ ನಾವು ಇದಕ್ಕೆ ಏನಂತ ಕರಿತೀವಿ? ಬೈನರಿ ಆಪರೇಟರ್ ಅಂತ ಕರಿತೀವಿ. 6 minus 3 is 3. Okay, next we have multiplication, n1 into n2. ಇದು ಆಕ್ಚುಲಿ ಸ್ಟಾರ್ ಇಟ್ ಈಸ್, ಅದನ್ನ ಈ ತರ ಕೂಡ ನಾವು ಬರಿತೀವಿ. this is not x. okay, n1 into n2, 6 into 3, 18 will be the answer. Then n1 divided by n2 ಅಂದ್ರೆ 6 divided by 3 is how much? 2.
Then what about this last symbol? N1 percentage N2 ಅಂದ್ರೆ ಏನು ಅಂದ್ರೆ N1 mod. what will be the result? ಇದನ್ನ ನಾವು ಏನ್ ಹೇಳಿದ್ವಿ, ಶೇಷ ಕಂಡುಹಿಡಿಯೋಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಂತ ಹೇಳಿದ್ವಿ. ಇಲ್ಲಿ ನಾನು ಬರೀತೀನಿ ನೋಡ್ರಿ, 6 3 ಭಾಗಿಸಿದ್ರೆ what will be the remainder? Remainder will be 0. This will be the answer. Okay, got it? ಅಂದ್ರೆ ಪರ್ಸೆಂಟೇಜ್ ಮಾಡ್ಯುಲಸ್ ಸಿಂಬಲ್ ಅಂದ್ರೆ ಇಟ್ ಈಸ್ ಯೂಸ್ ಟು ಫೈಂಡ್ ದ ರಿಮೈಂಡರ್ ಅಂತ ನಾವು ತಿಳ್ಕೋಬೇಕು. ಓಕೆ, ಗಾಟ್ ಇಟ್? ದಿಸ್ ಇಸ್ ಆಲ್ ಅಬೌಟ್ ಅರಿಥಮೆಟಿಕ್ ಆಪರೇಟರ್ಸ್. ಓಕೆ, ಇವುಗಳನ್ನ ನಾವು ಎಕ್ಸ್ಪ್ರೆಷನ್ ಅಲ್ಲಿ ಹೇಗೆ ಯೂಸ್ ಮಾಡ್ಕೋಬೇಕು ಅಥವಾ ಒಂದು ಎಕ್ಸ್ಪ್ರೆಷನ್ ಅನ್ನ ಹೇಗೆ ಸಾಲ್ವ್ ಮಾಡಬೇಕು ಅಂತ ನೆಕ್ಸ್ಟ್ ಕಮಿಂಗ್ ವಿಡಿಯೋಸ್ ಅಲ್ಲಿ ನೋಡೋಣ. ಓಕೆ, ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಕಮೆಂಟ್. ಇಲ್ಲಿ ನೋಡಿ, ನಾವು ಲೆಫ್ಟ್ ಟು ರೈಟ್ ಅಂದ್ರೆ ನಾವು ಕ್ಯಾಲ್ಕುಲೇಷನ್ ಮಾಡುವಾಗ, ಫಾರ್ ಎಕ್ಸಾಂಪಲ್ ಇಲ್ಲಿ ಬರಿತೀನಿ 2 + 5 + 3 ಅಂತ ಇದೆ. ನಾವು ಹೇಗೆ ಮಾಡ್ತೀವಿ ಕ್ಯಾಲ್ಕುಲೇಷನ್? ಲೆಫ್ಟ್ ಇಂದಾನೆ ಸ್ಟಾರ್ಟ್ ಮಾಡ್ತೀವಲ್ಲ, ಲೆಫ್ಟ್ ಟು ರೈಟ್. ದಟ್ ಈಸ್ ಕಾಲ್ಡ್ ಆಸ್ ಅಸೋಸಿಯೇಟಿವಿಟಿ. ಗಾಟ್ ಇಟ್? ನಾವು ಫಸ್ಟ್ 5 + 3 ಮಾಡಿ ಆಮೇಲೆ ಉಲ್ಟಾ ಈ ತರ ರೈಟ್ ಟು ಲೆಫ್ಟ್ ಮಾಡೋದಿಲ್ಲ, ಲೆಫ್ಟ್ ಟು ರೈಟ್ ಮಾಡ್ತೀವಲ್ಲ, ಅದಕ್ಕೆ ಏನಂತಾರೆ? ಅಸೋಸಿಯೇಟಿವಿಟಿ ಅಂತ ಕರೀತಾರೆ. ಫ್ರಮ್ ಹಿಯರ್ ವಿ ಹ್ಯಾವ್ ಸ್ಟಾರ್ಟೆಡ್ ಕ್ಯಾಲ್ಕುಲೇಷನ್. ಓಕೆ, ಥ್ಯಾಂಕ್ ಯು.